ಮನುಷ್ಯ ಕೂಡ ತನ್ನ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕು ಅಂದ್ಕೊಳ್ತಾನೆ. ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ರಾಯಭಾರಿ ಆಗಬೇಕು ಅಂತ ಆಸೆ ಪಡ್ತಾನೆ. ಅದೇ ರೀತಿ ನಾನು ಒಂದು ಒಳ್ಳೆ ಕೆಲಸಕ್ಕೆ ಅಂದರೆ ರೈತರಿಗೆ ರಾಯಭಾರಿ ಆಗಬೇಕು ಅಂತ ಆಸೆಪಟ್ಟೆ. ಈ ರೈತನಿಗೆ ರಾಯಭಾರಿ ಆಗೋ ಹಾದಿಲಿ ಅದೆಷ್ಟೇ ಮುಳ್ಳುಗಳಿದ್ರು ಅದನ್ನು ದಾಟಿ ಮುಂದೆ ಹೋಗೋಣ ಅಂತ ಈ ಹಳ್ಳಿಗೆ ಬಂದೆ. ಆದರೆ ಈ ಹಳ್ಳಿಗೆ ಬಂದಮೇಲೆ ಗೊತ್ತಾಯಿತು ನಾನು ದಾಟಬೇಕಾಗಿರೋದು ಮುಳ್ಳುಗಳನ್ನಲ್ಲ, ಸರ್ಪಗಳನ್ನು ಅಂತ. ನಾನು ಅರ್ಜುನ್. ನಾನು ನನ್ನ ಫ್ರೆಂಡ್ಸ್ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ಗಳಾಗಿ ಕೆಲಸ ಮಾಡ್ತಿದ್ವಿ. ಹೇಳಿ ಮೇಡಮ್. ಕ್ಲಾಸ್ ಇಲ್ವಾ? ಇಲ್ಲ ಮೇಡಮ್, ನೆಕ್ಸ್ಟ್ ಅವರ್ ಇದೆ. ಪಾಂಡು, ನಾವು ಇವತ್ತು ಮಧ್ಯಾಹ್ನದೊಳಗಡೆ ಕಾನ್ಫರೆನ್ಸ್ ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ಇಲ್ಲ ಅಂದರೆ ಆ HOD ಟಾರ್ಚರ್ ನನ್ನ ಕೈಲಿ ತಡೆಯೋಕ್ಕಾಗಲ್ಲ. ಹ್ಞೂ ಸಂತೋಷ್, ನಾನು ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿದ್ದೀನಿ. ಮಧ್ಯಾಹ್ನ ಸಬ್ಮಿಟ್ ಮಾಡೋಣ ಬಿಡು, ಡೋಂಟ್ ವರಿ. ಗುಡ್ ಆಫ್ಟರ್ನೂನ್. ಕೂತ್ಕೊಳ್ಳಿ. Today we will talk about management. So what do you mean by management? Everybody knows what do you mean by management. In our day-to-day life, we have to adopt the management things which will be coming in our day-to-day life. ಗುಡ್ ಮಾರ್ನಿಂಗ್ ಅಚ್ಚು. Morning ಪ್ರಾರ್ಥನಾ. ತುಂಬಾ ಹೊತ್ತಿಂದ ಕಾಯ್ತಾ ಇದೆಯಾ ಅಚ್ಚು? ಇಲ್ಲ, ನಾನು ಇವಾಗ ಬಂದೆ. ಚಿರು ಟ್ಯೂಷನ್ಗೆ ಹೋದ್ನಾ? ಇನ್ನೇನು ಅವ್ನು ಬರ್ತಾನೆ. ರೈತರ ಬಗ್ಗೆ ಬರೀತಿರೋ ರಾಯಭಾರಿ ಪುಸ್ತಕದ ಬಗ್ಗೆ ಡ್ಯಾಡ್ಗೆ ಹೇಳಿದೆ. ಅವ್ರು ತುಂಬ ಖುಷಿಪಟ್ಟರು. ಆ್ಯಂಡ್ ನಿನ್ನಾಗೆ ಅಪ್ಪಂಗೆ ರೈತರಂದ್ರೆ ತುಂಬ ಗೌರವ, ಗೊತ್ತಾ? ಹಾಯ್ ಚಿಕ್ಕಪ್ಪ. ಹಾಯ್ ಪಾಪು, ಟ್ಯೂಷನ್ ಮುಗೀತಾ? ಅಚ್ಚು, ನಿಮಗೆ ಚಿರು ಅಂದರೆ ತುಂಬ ಇಷ್ಟ ಅಲ್ವಾ? ಹೌದು ಪ್ರಾರ್ಥನಾ. ನಮ್ಮ ಅಣ್ಣ ಅದಕ್ಕೆ ತೀರೋದ್ಮೇಲೆ ಇವನಿಗೆ ಅಪ್ಪ ಅಮ್ಮ ಎಲ್ಲ ನಾನು. ಇವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮೇಲಿರೋರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ್ಯಂಡ್ ಆಲ್ಸೋ ಈಸ್ ಅ ಗಿಫ್ಟ್ ಟು ಮೀ ಬೈ ದೆಮ್. ಚಿಕ್ಕಪ್ಪ, ನೀವು ರಾಯಭಾರಿ ಅಂತ ಬುಕ್ ಬರೀತಿದ್ದೀರಲ್ಲ, ರಾಯಭಾರಿ ಅಂದ್ರೆ ಏನು? ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿರೋರು, ಸಾಧನೆ ಮಾಡಿರೋರು ಒಂದು ವಸ್ತುಗೆ ಪ್ರಚಾರ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲರಿಗೂ ನಂಬಿಕೆ ಬರೋ ಥರ ಮಾಡ್ತಾರೆ. ಅವ್ರನ್ನ ರಾಯಭಾರಿ ಅಂತ ಕರಿತೀವಿ. ನಾವು ರಾಯಭಾರಿ ಆಗಕ್ಕೆ ಆಗಲ್ವಾ ಚಿಕ್ಕಪ್ಪ? ಖಂಡಿತ ಆಗ್ತೀವಿ ಪುಟ್ಟ, ಅದಕ್ಕೆಲ್ಲ ಕಾಲ ಕೂಡ ಬರಬೇಕು. We have planning, then we have staffing, then we have second bench 3 students stand up. ನಾನು ಇಲ್ಲಿ ಪಾಠ ಮಾಡ್ತೀನಿ ಅಂತ ಅಡ್ಡ ಹೊಡ್ತಿದ್ದೀರ, ನಾಚಿಕೆ ಆಗಲ್ಲ ನಿಮಗೆ? ಸಾರಿ ಸರ್. ಏನು ಸಾರಿ? ಇದಕ್ಕೆ ಕಳ್ಸೋ ತಂದೆ ತಾಯಿ ನಿಮ್ಮ ಕಾಲೇಜ್ಗೆ? ಏನು ಮಾಡಂಗೆ ತಂದೆ? ಬ್ಯಾಂಕ್ ಮ್ಯಾನೇಜರ್ ಸರ್. ನಿಮ್ಮ ತಂದೆ? ಈಸ್ ಇನ್ ಅಬ್ರಾಡ್ ಸರ್. ನಿಮ್ಮ ತಂದೆ ಏನು ಮಾಡ್ತಿರೋದು? ಫಾರ್ಮರ್ ಸರ್. ಫಾರ್ಮರ್? ಅವ್ರ ಪರವಾಗಿಲ್ಲ, ನಿನ್ಗೇನು ಬಂತು? ಒಬ್ಬ ರೈತರ ಮಗ ಆಗಿ ಶೋಕಿ ಮಾಡಕ್ಕೆ ಬರ್ತೆ ಕಾಲೇಜ್ಗೆ. ನಿಮ್ಮ ಅಪ್ಪ ಅಮ್ಮಂಗೆ ತಿಂದಕ್ಕೆ ಇಟ್ಟಿರಲ್ಲ ಮನೆಯಲ್ಲಿ. ಸಿ, ದಿಸ್ ಇಸ್ ಲಾಸ್ಟ್ ಚಾನ್ಸ್ ಫಾರ್ ಯು ಗೈಸ್. ಸಿಟ್ ಡೌನ್. ಒಬ್ಬ ರೈತರ ಮಗ ಆಗಿ ಶೋಕಿ ಮಾಡಕ್ಕೆ ಬರ್ತೆ ಕಾಲೇಜ್ಗೆ. ನಿಮ್ಮ ಅಪ್ಪ ಅಮ್ಮಂಗೆ ತಿಂದಕ್ಕೆ ಇಟ್ಟಿರಲ್ಲ ಮನೆಯಲ್ಲಿ. ಎಲ್ಲಿ ಹುಡ್ಕದ್ ನಿನ್ನ ಅಸೈನ್ಮೆಂಟ್ ಕಂಪ್ಲೀಟ್ ಮಾಡ್ದಾ? ಅಭಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಸರ್ ಆ ಥರ ಹೇಳಿದ್ರು ಅಂತ ಬೇಜಾರು ಮಾಡ್ಕೊಂಡ? ಬಿಡು, ಕೋಪದಲ್ಲೇನೋ ಹೇಳಿದ್ದಾರೆ, ಇದಕ್ಕೆಲ್ಲ ಹಿಂಗೆ ಕೂರ್ತಾರ? ಅವರೊಬ್ಬರು ನನಗೆ ಹೇಳಿದ್ರು ಅಂತ ಬೇಜಾರಿಲ್ಲ ವರ್ಷ. ಆದರೆ ರೈತನಿಗೆ ಪ್ರತಿ ಹಂತದಲ್ಲೂ ಅವಮಾನ ಮಾಡ್ತಿದ್ದಾರೆ, ಕೀಳಾಗಿ ನೋಡ್ತಿದ್ದಾರೆ. ಯಾಕೆ? ಒಬ್ಬ ರೈತನ ಮಗ ಎಲ್ಲರ ಥರ ಇರುತ್ತಪ್ಪ. ಒಬ್ಬ ಬ್ಯಾಂಕ್ ಮ್ಯಾನೇಜರ್ಗೆ ಸೆಕೆಂಡ್ ಡಿವಿಷನರ್ ಕ್ಲರ್ಕ್ಗೆ ಸಿಗೋ ಗೌರವನ ಒಬ್ಬ ರೈತನಿಗೆ ಸಿಗಲ್ಲ ಅಂದಮೇಲೆ ಅವನು ಯಾಕೆ ಹಳ್ಳಿಲಿ ಮಳೆ ಗಾಳಿ ಬೆಂಕಿ ಬಿಸಿಲು ಅಂದೇ ದುಡಿಬೇಕು ಹೇಳು? ನಮ್ಮ ತಂದೆ ಆಗಲಿ ಅಥವಾ ಯಾವುದೇ ರೈತ ಆಗಲಿ ಸ್ವಾಭಿಮಾನ ಬಿಟ್ಟು ಬದುಕಲ್ಲ ವರ್ಷ.
ಆ ರೈತಂಗೆ ಬೇಕಾಗಿರೋದು ಇವ್ರ ಕರುಣೆ ಅಲ್ಲ, ಗೌರವ. ನನ್ನ ಪ್ರಕಾರ ಒಬ್ಬ ರೈತಂಗೆ ಗೌರವ ಕೊಡದೇ ಇರೋನು ಅವನೆಷ್ಟೇ ವಿದ್ಯಾವಂತ ಆಗಿ ಅವನು ಯಾವುದೇ ಹುದ್ದೆಯಲ್ಲಿದ್ದರೂ ಅವನ ಪ್ರಾಣಿಗಿಂತನೂ ಕಡೆನೆ. ಅರ್ಜುನ್, ವಾಟ್ ಇಸ್ ದಿಸ್? ವರ್ಕ್ ಕಂಪ್ಲೀಟ್ ಮಾಡಿ ಅಂತ ಹೇಳಿ ಎಷ್ಟು ದಿನ ಆಯಿತು? ಸರ್, ಕಂಟಿನ್ಯೂಸ್ ಕ್ಲಾಸ್ ಇತ್ತು. ಐ ಕುಡ್ ನಾಟ್ ಡೂ ಇಟ್, ಬಟ್ ಐ ವಿಲ್ ಕಂಪ್ಲೀಟ್ ಇಟ್ ವಿದಿನ್ 2 days. ವಾಟ್, ಇನ್ನೂ 2 ಡೇಸಾ? ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗ್ರಿ. ಇಲ್ಲಿ ಬಂದು ನಂಗೆ ಹಿಂಸೆ ಕೊಡಬೇಡಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಡೋಂಟ್ ರಿಪೀಟ್ ದಿಸ್. ಬಿಡು ಅಜ್ಜು, ಇದೆಲ್ಲ ಕಾಮನ್ನೇ, ಏನೂ ಮಾಡೋಕ್ಕಾಗಲ್ಲ. ನಾವು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡಬೇಕು ಅಂದರೆ ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಆದರೂ ನಾವು ಸ್ವಾಭಿಮಾನ ಬಿಟ್ಟು ಹೇಗೂ ಇರೋದು. ಚಿಕ್ಕಂದ್ರಲ್ಲಿ ಅಪ್ಪ ಅಮ್ಮ ಒಂದು ಮಾತು ಹೇಳಿದ್ರೇ ತಿರುಗಿ ಮಾತಾಡ್ತಿದ್ವಿ. ಅಂಥದ್ರಲ್ಲಿ ಯಾರೋ ಒಬ್ಬ ಬಂದು ಅವಮಾನ ಮಾಡಿದ್ರೆ ಹೇಗ್ರೋ ಸಹಿಸ್ಕೊಳ್ಳೋದು? ಪ್ರತಿ ಬಾರಿ ನನ್ನ ಮನಸ್ಸಿಗೆ ಮತ್ತೆ ಹಳ್ಳಿಗೆ ಹೋಗಿ ಆ ಹಸ್ರಿನ ಜೊತೆ ವ್ಯವಸಾಯ ಮಾಡಿಕೊಂಡು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬದುಕಬೇಕನ್ಸುತ್ತೆ. ರಿಸಲ್ಟ್ ಅನೌನ್ಸ್ ಆಗಿದೆ, ಬನ್ರೋ. ಈ ಸಲಿನೂ ನೀನೇ ಟಾಪರ್. ಕಂಗ್ರೆಸ್ ಮಚ್ಚಾ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು. 1 ಹೋಯ್ತು, 2 ಹೋಯ್ತು, 3 ಹೋಯ್ತು. Have to talk about Mr. ಅಭಿನವ್. ಇವರು ಒಬ್ಬ ರೈತನ ಮಗ. ಅದು ಹಳ್ಳಿಯಲ್ಲಿಯೇ ಪ್ರಾಥಮಿಕ ವ್ಯಾಸಂಗ ಮಾಡಿ ಕನ್ನಡ ಮಾಧ್ಯಮದಲ್ಲಿ ಓದಿಯೂ ಕೂಡ ಇಂದು ಈ ಹೆಮ್ಮೆಗೆ ಪಾತ್ರರಾಗಿದ್ದಾರೆ. ಅಂದರೆ ಅದು ತುಂಬ ಹೆಮ್ಮೆ ಪಡುವಂತಹ ವಿಷಯ. ಸೊ ನೌ ವಿ ಹ್ಯಾವ್ ಟು ಕಾಲ್ ಅಪಾನ್ ಮಿಸ್ಟರ್ ಅಭಿನವ್. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಆ್ಯಂಡ್ ಕಲೆಕ್ಟ್ ಯುವರ್ ಅವಾರ್ಡ್. ಸರ್, ಪ್ಲೀಸ್ ನಮ್ಮ ರೈತನ ಮಗ ಅಭಿನವ್ ಬಗ್ಗೆ ಒಂದೆರಡು ಮಾತು. ಗುಡ್ ಆಫ್ಟರ್ನೂನ್ ಎವ್ರಿವನ್. ಅಭಿನವ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಆಫ್ಟರ್ ಆಲ್ ಒಬ್ಬ ಬಡ ರೈತನ ಮಗ. ಹೊಲದಲ್ಲಿ 5 ರೂಪಾಯಿಗೆ ದಿನಪೂರ್ತಿ ಬೆವರು ಸುರಿಸೋ ಬಡ ರೈತನ ಮಗ ಈ ಸಾಧನೆ ಮಾಡಿದಾನೆ ಅಂದರೆ ಖುಷಿ ಪಡಲೇಬೇಕು. ಕೇವಲ ಒಬ್ಬ ರೈತನ ಮಗ ಇಂಥ ಸಾಧನೆ ಮಾಡಿದಾನೆ ಅಂದರೆ ಅದು ನಿಮಗೂ ಪ್ರೇರಣೆ ಆಗಬೇಕು. ಆಫ್ಟರ್ ಆಲ್ ಬಡ ರೈತನ ಮಗನೇ ಇಷ್ಟೆಲ್ಲ ಸಾಧನೆ ಮಾಡಿರಬೇಕಾದ್ರೆ ಅದಕ್ಕಿಂತ ಹೆಚ್ಚು ಸಾಧನೆನ ನೀವೆಲ್ಲ ಮಾಡಬೇಕು. ನಿಲ್ಲಿಸಿ ಸರ್. ಏನು ರೈತ ಅಂದರೆ ನಿಮಗೆ ಆಫ್ಟರ್ ಆಲ? ನಿಮ್ಮ ಮಾತನ್ನು ವಾಪಸ್ ತಗೊಳ್ಳಿ ಸರ್. ಆಫ್ಟರ್ ಆಲ್ ಅನ್ನೋಕ್ಕೆ ನಮ್ಮ ತಂದೆ ಕರಪ್ಟಾಗಿರೋ ಆಫೀಸರ್ ಅಲ್ಲ, ಕರೆಕ್ಟಾಗಿರೋ ಫಾರ್ಮರ್. ಈ ಹಸಿರು ಉಸಿರು ಕೊಡುತ್ತೆ ಅಂದರೆ ಆ ಹಸಿರಿಗೆ ಉಸಿರು ಕೊಡೋನೇ ರೈತ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಎ ಸನ್ ಆಫ್ ಫಾರ್ಮರ್. ಸರ್, ನಮ್ಮ ತಂದೆ ರೈತ. ಹಣದಲ್ಲಿ ಜವಾನ ಆಗಿರ್ಬೋದು, ಆದರೆ ಸ್ವಾಭಿಮಾನದಲ್ಲಿ ದಿವಾನ ಸರ್. ನಮ್ಮ ತಂದೆ ಅಂತ ರೈತರು ಹಳ್ಳಿಲಿ ದುಡಿತಾ ಇರೋದಕ್ಕೇ ನಿಮ್ಮ ಮೇಲೆ ಶಕ್ತಿ ಇರೋದು, ನಿಮ್ಮ ಬಾಯಲ್ಲಿ ಈ ಥರ ಮಾತು ಬರ್ತಿರೋದು. ಸರ್, ರೈತಂಗೆ ನಿಮ್ಮ ಕರುಣೆ ಬೇಕಿಲ್ಲ ಸರ್, ಅವ್ನಿಗೆ ಬೇಕಾಗಿರೋದು ಗೌರವ. ಮೊದಲು ಅವನಿಗೆ ಗೌರವ ಕೊಡಿ ಸರ್. ನಮ್ಮ ತಂದೆಗೆ ಅವಮಾನ ಮಾಡಿ ನನಗೆ ಬಹುಮಾನ ನೀಡೋದಾದರೆ ನನಗೆ ಈ ಸನ್ಮಾನನೇ ಬೇಡ ಸರ್. ಹೌದು, ನಾವೆಲ್ಲ ರೈತರ ಮಕ್ಕಳೇ. ಒಬ್ಬ ರೈತನ ಕರುಣೆ ತೋರಿಸಿದ್ರೂ ಪರವಾಗಿಲ್ಲ, ದಯವಿಟ್ಟು ಗೌರವ ಕೊಡಿ ಸರ್. ಗುಡ್ ಈವ್ನಿಂಗ್ ಎವ್ರಿಬಾಡಿ. ಈ ಅರ್ಜೆಂಟ್ ಮೀಟಿಂಗ್ನ ಕರೆದಿರೋ ಉದ್ದೇಶ ನಿಮಗೆಲ್ಲ ಗೊತ್ತಿರ್ಬೋದು. ಮಿಸ್ಟರ್ ಅರ್ಜುನ್, ಫಂಕ್ಷನ್ ನೀವು ಟ್ರಸ್ಟಿನ ವಿರುದ್ಧವಾಗಿ ನನ್ನ ಅಗೇನ್ಸ್ಟ್ ಆಗಿ ಮಾತಾಡಿದ್ರಲ್ಲ, ಗುಡ್, ಯು ಹ್ಯಾವ್ ಮೋರ್ ಗಟ್ಸ್. ಈ ಹಿಂದೆ ನಿಮ್ಮ ಬಗ್ಗೆ ಕೇಳಿದ್ದೆ. ರೈತರು ಅಂದರೆ ಗೌರವ, ರೈತರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀರಂತೆ. ಹಾಂ, ಆಮೇಲೆ ನೀವು ಒಂದು ಬುಕ್ ಬೇರೆ ಬರೀತಿದ್ದೀರಂತೆ. ಹಾಂ, ಅದರ ಹೆಸರು
ರಾಯಭಾರಿ ಅಲ್ವಾ? ಏನು ರೈತರಿಗೆ ರಾಯಭಾರಿ ಆಗಕ್ಕೆ ಹೊರಟಿದ್ದೀರಾ? ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿನ ನೀವು ಬರಿತಾ ಇರೋ ಬುಕ್ಕಲ್ಲಿ ತೋರಿಸಿ, ಓದಕ್ಕೆ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ರೈತ ರೈತ ಅಂತ ಅಲ್ಲಿ ಇಲ್ಲಿ ಮಾತಾಡಕ್ಕೆ ಹೋದರೆ ಆಮೇಲೆ ನಮ್ಮಿಂದ ತಪ್ಪಾಗ್ಬಿಡುತ್ತೆ. ಸಾರಿ ಸರ್, ನಿಮ್ಮ ಅಡ್ವೈಸ್ ಕೇಳಕ್ಕೆ ನಾನು ರೆಡಿ ಇಲ್ಲ. ಹಾಗಾದ್ರೆ ಕಾಲೇಜಲ್ಲಿ ಮಾಡೋಕ್ಕೆ ನಿಮಗೇನು ಕೆಲಸ ಇಲ್ಲ. ಇಲ್ಲಿ ಅಂತಲ್ಲ, ಬೇರೆ ಯಾವ ಕಾಲೇಜಲ್ಲೂ ನೀವು ಸೇರೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ನಿಮ್ಮ ಮುಂದೆ ತಲೆ ತೆಗೆಸಿ ಕೆಲಸ ಮಾಡೋ ಬದಲು ಹಳ್ಳಿಗೆ ಹೋಗಿ ತಲೆ ಎತ್ತಿ ವ್ಯವಸಾಯ ಮಾಡ್ತೀವಿ. ಹಳ್ಳಿಗೆ ಹೋಗಿ ವ್ಯವಸಾಯ ಮಾಡಿದ್ರೆ ನಿಮಗೆ ಬಿಡಿಗಾಸು ಉಳಿಯೋದಿಲ್ಲ. ಇಲ್ಲ ಸರ್, ಅದು ನಿಮ್ಮ ಭ್ರಮೆ. ಭ್ರಮೆ ಅಲ್ಲ, ವಾಸ್ತವ. ಅಲ್ಲಿ ಆದಾಯ ಬರೋ ಹಾಗಿದ್ರೆ 5,000ಕ್ಕೆ ಹಳ್ಳಿಯಿಂದ ಇಲ್ಲಿಗೆ ಬಂದು ಫ್ಯಾಕ್ಟ್ರಿ ಗಾರ್ಮೆಂಟ್ಸ್ನಲ್ಲಿ ಯಾರೂ ದುಡಿತಾ ಇರಲಿಲ್ಲ. ಇನ್ಮೇಲೆ ಹಾಗಾಗಲ್ಲ. ಪ್ರತಿಯೊಬ್ಬನಿಗೂ ರೈತರ ಕೆಪಾಸಿಟಿ ಏನು ಅಂತ ತಿಳಿಸ್ತೀವಿ. ಹಳ್ಳಿಲೂ ಆದಾಯ ಇದೆ ಅಂತ ತಿಳಿಸಿ ನಿಮ್ಮಂಥ ಹಳ್ಳಿನ ಹೀಯಾಳ್ಸೋ ಜನರಿಗೆ ಬಾಯಿಗೆ ಬೀಗ ಹಾಕಿಸ್ತೀವಿ. ಎಸ್. ಪ್ರಾರ್ಥನಾ, ಇವಾಗ ಏನಾಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಹಳ್ಳಿಗೆ ಹೋಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಚ್ಚು. ಮತ್ತೆ ಅವಾಗೆಲ್ಲ ರೈತರ ಬಗ್ಗೆ ಹೇಳಿದ್ರೆ ಖುಷಿ ಪಡ್ತಿದ್ದೆ. ಅಚ್ಚು, ಅರ್ಥ ಮಾಡ್ಕೋ, ಇದಕ್ಕೆಲ್ಲ ಅಪ್ಪ ಒಪ್ಪಲ್ಲ. ನಿಮ್ಮ ತಂದೆಗೂ ಹಳ್ಳಿ ಬಗ್ಗೆ ರೈತರ ಬಗ್ಗೆ ಗೌರವ ಇದೆ ತಾನೆ, ಮತ್ತೆ ಯಾಕೆ ಒಪ್ಪಲ್ಲ ಅವರು? ಅಚ್ಚು, ಗೌರವ ಇಟ್ಟಿರೋದು ಬೇರೆ, ಅಲ್ಲೋಗಿ ಇರೋದು ಬೇರೆ. ಪ್ಲೀಸ್ ಅರ್ಥ ಮಾಡ್ಕೋ. ಇಲ್ಲ ಪ್ರಾರ್ಥನಾ, ನಾನು ನೀನು ಇಷ್ಟಪಟ್ಟಿದ್ದು ನೀನು ನನ್ನ ಆಲೋಚನೆಗಳನ್ನು ಆದರ್ಶಗಳನ್ನ ಇಷ್ಟಪಡ್ತೀಯ ಅಂತ. ಆದರೆ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಲ್ಲ. ಹಾಗಾದ್ರೆ ನೀನು ನನ್ನ ಮಾತು ಕೇಳಲ್ವಾ? ಸಾರಿ ಪ್ರಾರ್ಥನಾ, ಈ ವಿಚಾರದಲ್ಲಿ ಯಾರ ಮಾತು ಕೇಳಕ್ಕೆ ನಾನು ತಯಾರಿಲ್ಲ. ಹಾಗಾದ್ರೆ ನಾನು ನಿನ್ನ ಜೊತೆ ಇರಕ್ಕೆ ತಯಾರಿಲ್ಲ. ಚಿಕ್ಕಪ್ಪ, ಯಾಕೆ ಅವ್ರು ಅಳ್ತಾ ಹೋದ್ರು? ನಿಮ್ ಬಿಟ್ಟೋದ್ರಾ? ನೀನು ಕೇಳ್ತಿದ್ಯಲ್ಲ ಪುಟ್ಟ, ನಾವು ರಾಯಭಾರಿ ಆಗೋಕ್ಕಾಗಲ್ವಾ ಅಂತ. ನಾವು ರಾಯಭಾರಿ ಆಗಬೇಕಂದ್ರೆ ಇಂಥ ಸನ್ನಿವೇಶಗಳನ್ನ ಎದುರಿಸ್ಬೇಕಾಗತ್ತೆ. ಅಜ್ಜು, ಇವಾಗ ನಮ್ಮ ಮುಂದಿನ ಹೆಜ್ಜೆ ಏನು? ಹಳ್ಳಿಗೆ ಹೋಗೋಣ, ವ್ಯವಸಾಯ ಮಾಡೋಣ. ಯಾವ ಹಳ್ಳಿಗೆ ಹೋಗೋಣ? ನಮ್ಮ ಹಳ್ಳಿಗೆ ಹೋಗೋಣ. ನಂಗೆ ಗೊತ್ತಿರೋ ಹಾಗೆ 5-6 ಸಾವಿರ ರೂಪಾಯಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಅವ್ರನ್ನ ಕರ್ಕೊಂಡು ಹಳ್ಳಿಗೆ ಹೋಗಿ ನಮ್ಮ ಮನೇಲೆ ಉಳ್ಕೊಂಡು 1 ವರ್ಷ ವ್ಯವಸಾಯ ಮಾಡೋಣ. ಓಕೆ ಅಜ್ಜು, ವಿ ಆರ್ ವಿತ್ ಯು. ಲೆಟ್ಸ್ ಮೂವ್. ಹೊರಡು ರೈತಾನಿ ತೋರುತ್ತ ದಾರಿ, ಆಗಮನ ಕೋರುತ್ತಿದೆ ನಿನ್ನ ಮೂರು ಕೇರಿ. ಸಾಗೋ ಹಾದಿಯಲಿ ಸಾಗರವೇ ಇರಲಿ, ಅದ ದಾಟಿ ನೀನಾಗು ನಿನ್ನ ಮನಕ್ಕೆ ರಾಯಭಾರಿ. ರಾಯಭಾರಿ ರಾಯಭಾರಿ, ಮುನ್ನಡೆಸು ದಾರಿಯ ತೋರಿ. ಬನ್ನಿ ಒಳಗೆ. ವಾವ್ ಅಜ್ಜು, ಮನೆ ತುಂಬ ಚೆನ್ನಾಗಿದೆ. ನಿಮ್ಮ ತಾತ ಕಟ್ಸಿದ್ದಲ್ವಾ? ನಮ್ಮ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಅವರೆಲ್ಲರ ನೆನಪು ಈ ಮನೇಲಿದೆ. ಅವ್ರ ಆಕ್ಸಿಡೆಂಟ್ನಲ್ಲಿ ತೀರೋದ್ಮೇಲೆ ಅವ್ರನ್ನೆಲ್ಲ ಈ ಮನೇಲೇ ಕಾಣ್ತಾ ಇದ್ದೀನಿ. ಏ ಬಿಡು ಅಜ್ಜು, ನಿನಗೆ ನಾವೆಲ್ಲ ಇಲ್ವಾ? ಸರಿ ಬನ್ನಿ ಕುತ್ಕೊಳ್ಳೋಣ. ಓಕೆ, ನಾವು ಇವತ್ತಿಂದನೇ ನಮ್ಮ ಕೆಲಸನ ಶುರು ಮಾಡಬೇಕು. ಫ್ರಮ್ ದಿಸ್ ಮಿನಿಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಅವರ್ ವರ್ಕ್. ಸಂತೋಷಣ, ಈಗಾಗಲೇ 30-40 ಕುಟುಂಬ ಊರು ಬಿಟ್ಟು ಸಿಟಿಗೆ ಹೊಂಟೋಗದೆ. ಅದರಲ್ಲಿ ಕೆಲವೊಬ್ಬರು ಊರಲ್ಲಿ ಆಸ್ತಿ ಇದ್ರೂ ಕೂಡ ನನ್ನಂಗೆ 5-10 ಸಾವಿರಕ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾರೆ.
ಅವ್ರನ್ನೆಲ್ಲ ಫಸ್ಟು ನಮ್ಮೂರಿಗೆ ಕರ್ಕೊಂಬರೋಣ, ಆಮೇಲೆ ವ್ಯವಸಾಯ ಮಾಡೋ ಥರ ಮಾಡೋಣ. ಅಲ್ಲ, ನಂಬಿ ಎಲ್ಲರೂ ಬರ್ತಾರ? ನನಗೇನೋ ನಂಬಿಕೆನೇ ಇಲ್ಲ. ನಾವು ಕರೆದ್ರೆ 5-10 ಜನ ಬರೋದೇ ಡೌಟು. ಪಾಂಡು, ಆಯಸ್ ಬೇಕಂದವನು ಅಡ್ದಾರಿ ಹಿಡಿಯಲ್ಲ, ಅಂತಸ್ ಬೇಕಂದವನು ಅಡ್ದಾರಿಲಿ ಹೋಗೋದು ನಿಲ್ಸಲ್ಲ. ನಾವು ಹೊರಟೋದು ಒಳ್ಳೆ ಕೆಲಸಕ್ಕೆ. ಇಲ್ಲಿ ಎಷ್ಟು ಜನ ಇದ್ದಾರೆ ನಂಬರ್ ಇಂಪಾರ್ಟೆಂಟ್ ಅಲ್ಲ, ನಮ್ಮ ನಂಬರ್ ಇಂಪಾರ್ಟೆಂಟ್. ನಮ್ಮ ಈ ಪ್ರಯತ್ನಕ್ಕೆ ಊರಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಇದ್ದಾರೆ ರಂಗೇಗೌಡರು ಅಂತ. ಹಳ್ಳಿ ಅಂದರೆ, ವ್ಯವಸಾಯ ಅಂದರೆ ತುಂಬ ಇಷ್ಟ. ತುಂಬ ಸಾಲ ಇದ್ದರೂ ಕೂಡ ಅವ್ರು ಹಳ್ಳಿಲೇ ಜೀವನ ಮಾಡ್ತಿದ್ದಾರೆ. ನಾನು ಅಂದರೆ ತುಂಬ ಇಷ್ಟ ಅವ್ರಿಗೆ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಬನ್ನಿ ಮತ್ತೆ ಗೌಡ್ರ ಹತ್ರ ಹೋಗೋಣ. ಹಿಂಗೆ ಆಡ್ತಾರೆ ನೀವು. ಮಾಡ್ತೀನಿ, ಎಲ್ಲ ಬಡೈತೋ ಬೈಕ್ ತೊಗೊಂಡು ಸೋಕಿ ಮಾಡ್ತವೆ. ನಾನು ಒಂದು ವರ್ಷದಿಂದ ಕೇಳ್ತಿರೋ ತಲೆ ಉಳಿಕೆ ಹಾಕೋತಿಲ್ಲ. ಇನ್ಮೇಲೆ ಕೆಲ್ಸ ಅಂತ ಕರೀರಿ, ನನ್ನ ಗಾಳಿ ಬಿಡಿಸ್ಬಿಡ್ತೀನಿ. ಏನು ಸತೀಶ, ಯಾಕ್ಲಾ ಬಿ ಪಿ ಬರ್ಸ್ಕೊಬಿಟ್ಟಿದ್ಯಾ? ಇನ್ನೇನಣ್ಣ, ಮತ್ತೆ ಹೊಲ ಮನೆ ಅಂತ ಕಾಣ್ದಾನೆ ಕತ್ತೆ ದುಡ್ದಂಗೆ ದುಡಿತೀನಿ. ಒಂದು ಬೈಕ್ ಹೇಳಿದ್ರೆ ತೊಗೊಳಕ್ಕಿಲ್ಲ ಅಂತವೆ. ಇನ್ಯಾಕೆ ಬಂದು ನಾವು ಕೆಲಸ ಮಾಡೋದು? ಅದು ಸರಿ, ನಮ್ಮ ಶಂಕರ ಮಂಜ ಎಲ್ಲನೂ ವಾಪಸ್ ಊರಿಗೆ ಕರ್ಕೊಬಂದಿದ್ದೀಯ ಅಂತಲ್ಲ, ಅವ್ರು ಹೇಳಿದ್ರು. ನನಗೂ ನಮ್ಮೂರು ಅಂದರೆ ಭಾಳ ಇಷ್ಟ ಕಣಣ್ಣ. ನೀನು ಒಳ್ಳೆ ಕೆಲಸ ಮಾಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ. ಬಣ್ಣ ನಡಿಲ್ಲ, ತುಂಬ ಸಂತೋಷ, ಹೋಗೋಣ. ಅಮ್ಮ, ಅರ್ಜುನ್ ಅಣ್ಣ ಬಂದ್ರು. ಹೋ ಅರ್ಜುನ, ಯಾವಾಗ ಬಂದಪ್ಪ? ಬಾ ಒಳಗಡೆ. ಅಮ್ಮ, ಇವಾಗ ಬಂದ್ವಿ. ಗೌಡ್ರಿಲ್ವಾ? ಗೌಡ್ರು ಇವಾಗ ತಾನೇ ಹೊರಗಡೆ ಹೋದ್ರು. ಬನ್ನಿ ಒಳಗಡೆ ಕೂತ್ಕೊಳ್ಳಿ. ಇಲ್ಲಮ್ಮ, ಇಲ್ಲೇ ಕುತ್ಕೋತೀವಿ, ಗಾಳಿ ಚೆನ್ನಾಗಿದೆ. ಅರ್ಜುನ, ಗೌಡ್ರೆ? ಆಗ್ಬಿಟ್ಟಲ್ಲಪ್ಪ. ಹೇ, ಕೂತ್ಕೊಳ್ಳಿ. ಯಾಕಮ್ಮ ಎಲ್ಲರನ್ನ ಹೊರಗಡೆ ಕೂರಿಸಿದ್ಯಲ್ಲ? ಒಳಗಡೆ ಕೂರಿಸೋದಲ್ವಾ? ಇಲ್ಲೇ ಗಾಳಿ ಚೆನ್ನಾಗಿದೆ ಅಂತ ಕೂತ್ಕೊಂಡ್ರು ರೀ. ಓ ಸರಿ, ಹಂಗಾದ್ರೆ ಇಲ್ಲೇ ಕೂತ್ಕೊಳ್ಳಿ, ಮಾತಾಡ್ರಪ್ಪ. ಅರ್ಜುನ, ಊರಿಗೆ ಬರ್ಲಿವಲ್ಲೋ? ಇನ್ಮೇಲೆ ಇಲ್ಲೇ ಇರೋಣ ಅಂತ ಬಂದೆ ಗೌಡ್ರೆ. ಪ್ಯಾಟೆಲಿರೋ ಕೆಲಸ ಬಿಟ್ಟು ಇಲ್ಲಿಗೆ ಬಂದು ಏನು ಮಾಡ್ತೀಯಪ್ಪ? ನಿಮ್ಮ ಜೊತೆನೇ ಸೇರ್ಕೊಂಡು ವ್ಯವಸಾಯ ಮಾಡೋಣ ಅಂತ ಬಂದೆ ಗೌಡ್ರೆ. ಅಂಥದ್ದೇನಾಯ್ತು ಅರ್ಜುನ? ಅರ್ಜುನ, ನೀ ತಗೊಂಡಿರೋ ತೀರ್ಮಾನ ನನಗೇನೋ ಸರಿ ಕಾಣ್ತಿಲ್ಲ ಕಣಪ್ಪ. ನಾನೇನು ಹಳ್ಳಿಲಿ ಸಾಲ ಮಾಡಿಕೊಂಡು ಜೀವನ ಮಾಡ್ತಿದ್ದೀನಿ. ನಾನು ಪಡ್ತಿರೋ ಕಷ್ಟನ ನೀವ್ಯಾರು ಪಡೋದು ಬೇಡ ಕಣಪ್ಪ. ಗೌಡ್ರೆ, ಇಷ್ಟು ದಿನ ನೀವೊಬ್ಬರೇ ದುಡಿತಾ ಇದ್ರಿ, ಓಡಾಡ್ತಾ ಇದ್ರಿ. ಇವಾಗ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ. 1 ವರ್ಷ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಾವು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಲಿಲ್ಲ ಅಂದರೆ ನಾವು ಸಿಟಿಗೆ ಹೊಟ್ಟೋಗ್ಬಿಡ್ತೀವಿ. ಉದ್ರೋಗೋ ಎಲೆ ಇನ್ನೊಂದು ಗಿಡಕ್ಕೆ ಗೊಬ್ಬರ ಆಯ್ತದೆ ಅಂದರೆ ನನಗೂ ಸಂತೋಷನೇ ಕಣಪ್ಪ. ನಿಮ್ಮ ಕೆಲಸಕ್ಕೆ ನಾನು ಕೈ ಜೋಡಿಸ್ತೀನಿ, ಬಿಡ್ರಪ್ಪ. ನಟರಾಜು, ಗೌಡ್ರೆ, ಸ್ವಲ್ಪ ಗೊಬ್ಬರ ಬೇಕಿತ್ತಪ್ಪ. ಬನ್ನಿ ಗೌಡ್ರೆ, ಕೊಡೋಣ. ದುಡ್ಡು ಮಾತ್ರ ಇವಾಗಿಲ್ಲ, ಬೆಳೆ ಬಂದ ಮೇಲೆ ಕೊಡ್ತೀನಿ ಕಣಪ್ಪ. ಹಿಂಗಾದ್ರೆ ಕಷ್ಟ ಆಯ್ತದೆ. ನೀವು ಬೇರೆ ನಮ್ಮೂರವರು. ಸರಿ, ಸಾಲ ಕೊಡಿಸ್ತೀನಿ, ಆದರೆ ಬೆಳೆ ಮಾರಿದ್ಮೇಲೆ ವಾಪಸ್ ಹಿಂದಕ್ಕೆ ಕೊಟ್ಬಿಡ್ಬೇಕು, ಬಡ್ಡಿ ಸೇರಿಸಿ. ಆಯ್ತಪ್ಪ. ಹರೀಶ, ಗೌಡನ್ಗೋಗಿ ಒಂದು 10 ಮೂಟೆ ಗೊಬ್ಬರ ಕೊಟ್ಟು ಕಳಿಸೋ ಗೌಡ್ರಿಗೆ. ನೋಡ್ರಪ್ಪ, ಇಂಥ ಚಿನ್ನದಂಥ ಭೂಮಿ ಬಿಟ್ಬಿಟ್ಟು ಎಲ್ಲರೂ ಪೇಟೆಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಇದ್ದಾರೆ. ಎಂಥ ಭೂಮಿ ನೋಡ್ರಪ್ಪ, ಎಷ್ಟು ಪಾಳು ಬಿದ್ದುಬಿಟ್ಟಿದೆ ಇಲ್ಲಿ. ಇವತ್ತು ನೋಡಿ ಎಲ್ಲ ಪಾಳಾಗಿದೆ. ನೀವೇನೋ ಮಾಡ್ತೀನಿ ಅಂತ ಬಂದಿದ್ರಿ, ನೋಡ್ರಿ ಇಲ್ಲಿ ಮಾಡ್ರಿ ಸಾಧನೆ. ನಿಮ್ಮ ಸಹಕಾರ ನಮ್ಗೆ ಇರಲಿ ಗೌಡ್ರೆ. ಪ್ರತಿ ಕಂದನ ನಗುವಿನ ಹಿಂದಿನ ಸತ್ಯ ರೈತ ಅನ್ನೋ ರಕ್ಷೆ. ಅದ ಅರಿಯದೆ ನೀಡಿರುವೆವು ಮಾನವನೀ ಶಿಕ್ಷೆ. ಈ ಆಡುವ ಉಸಿರು ಕೂಡ ಆತನು ಕೊಟ್ಟ ಭಿಕ್ಷೆ. ನಮ್ಮ ಹೃದಯವೇ ಆ ರೈತ ಆಳೋ ನಕ್ಷೆ. ರಾಯಭಾರಿ ರಾಯಭಾರಿ ಮುನ್ನಡೆಸೋ ದಾರಿಯ ತೋರಿ. ರಾಯಭಾರಿ ರಾಯಭಾರಿ ನೀ ಬದುಕು ರೈತನ ಉಸಿರಾಗಿ. ಬೆತ್ತರು ಹರಿಸುವ ಯೋಧ ನಮ್ಮ ಮಣ್ಣಿನ ಸಲುವಾಗಿ.
ಬೆವರನ್ನು ಹರಿಸುವ ರೈತ ನಮ್ಮ ಸಾಕುವ ಸಲುವಾಗಿ, ತುತ್ತು ಅನ್ನದಲ್ಲೂ ಆತನ ಹೆಸರನ್ನೇ ಕೂಗಿ, ಸ್ವಾಭಿಮಾನದ ಪದವು ಎಂದೆಂದೂ ನಿಮಗಾಗಿ. ರಾಯಭಾರಿ ರಾಯಭಾರಿ ಮುನ್ನಡೆಸೋ ದಾರಿಯ ತೋರಿ, ರಾಯಭಾರಿ ರಾಯಭಾರಿ ನೀ ಬದುಕು ರೈತನ ಉಸಿರಾಗಿ. ತಗೊಳ್ಳಿ. ಯಾಕಪ್ಪ ಇಷ್ಟೊಂದು ಕಡಿಮೆ ಕೊಟ್ಟಿದ್ಯಾ? ರೀ ಗೌಡ್ರೆ, ಯಾವಾಗ ಬಂದರೂ ಇದೇ ಆಯ್ತು ನಿಮ್ಮದು. ರೇಟ್ ಎಲ್ಲ ಬಿದ್ದೋಗಿದೆ ರೀ, ಸುಮ್ಮನೆ ಹೋಗ್ರಿ ಸುಮ್ಮನೆ. ಯಾಕ್ರಿ ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಅಷ್ಟೊಂದಿದೆ, ನೀವು ನೋಡಿದ್ರೆ ಎಷ್ಟು ಕಡಿಮೆಗೆ ತಗೋತಾ ಇದ್ದೀರಾ? ರೀ ಈ ಗೌರ್ಮೆಂಟ್ ನಂಬ್ಕೊಂಡು ಜೀವನ ಮಾಡೋಕ್ಕಾಗ್ತಾನೆ. ಇವತ್ತೊಂದು ರೇಟ್ ಇರುತ್ತೆ, ನಾಳೆ ಒಂದು ರೇಟ್ ಇರುತ್ತೆ. ನಾಳೆ ಏನಾದ್ರು ರೇಟ್ ಬಿದ್ದೋದ್ರೆ ನಾನು ನನ್ನ ಹೆಂಡತಿ ಮಕ್ಳನ್ನ ಬೀದಿಗೆ ಬರೋದಾ? ಹೋರಿ ಸುಮ್ಮನೆ. ನೀವು ಕೊಡೋ ಬೆಲೆ ನಾವು ಖರ್ಚು ಮಾಡಿರೋಷ್ಟು ಇಲ್ವಲ್ರಿ, ಇನ್ನು ನನ್ನ ಜೀವನಕ್ಕೆ ಏನು ಮಾಡೋದು? ಅದನ್ನ ನೀನು ಗೌರ್ಮೆಂಟ್ಗೆ ಹೋಗಿ ಕೇಳ್ಕೊ, ಯಾಕೆ ರೇಟ್ ಕಡಿಮೆ ಕೊಟ್ಟಿದ್ದೀರಾ ಅಂತ. ನಿನ್ನ ಹತ್ರ ಲಾಭ ಇಲ್ಲದೆ ತೊಗೊಳಕ್ಕೆ ನನಗೇನು ಹುಚ್ಚ? ರೀ ಲಾಭ ತಗೊಳ್ಳಿ, ಬೇಡ ಅನ್ನಲಿಲ್ಲ. ರೈತನಿಗೂ ಸಹಾಯ ಆಗೋ ಥರ ಒಳ್ಳೆ ಬೆಲೆ ಕೊಡಿ. ಎಲ್ಲ ಲಾಭನೂ ನೀವೇ ತಿಂದ್ಬಿಟ್ರೆ ರೈತ ಎಲ್ಲಿಗೆ ಹೋಗ್ಬೇಕು? ರೀ ತಲೆ ತಿನ್ಬೇಡಿ, ಹೋಗ್ರಿ ಸುಮ್ಮನೆ. ಗೌಡ್ರೆ, ಬೆಳೆ ಮಾರಿದ ದುಡ್ಡು. ನೋಡಪ್ಪ ಅರ್ಜುನ, ಖರ್ಚು ಮಾಡಿರೋ ದುಡ್ಡು ನಮಗೆ ಸಿಗಲ್ಲ. ಗೌಡ್ರೆ, ಅದೇ ಗೊಬ್ಬರ ತೊಗೊಂಡಿದ್ರಲ್ಲ, ದುಡ್ಡು ಬೇಕಿತ್ತು. ಓ ತಗೋಪ್ಪ. ಸರಿ ಗೌಡ್ರೆ, ನೆಕ್ಸ್ಟ್ ಟೈಮ್ ಏನಾದರೂ ಗೊಬ್ಬರ ಬೇಕಾದರೆ ನಮ್ಮ ಅಂಗಡಿಗೆ ಬನ್ನಿ, ಕೊಡೋಣ. ನಾನೇನು ಬರ್ತೀನಿ. ಬುದ್ಧಿ ಕೂಲಿ ಮಾಡಿ ದುಡ್ಡು ಬುದ್ಧಿ. ತಗೊಳ್ಳಿಪ್ಪ. ಬತ್ತೀನಿ ಬುದ್ಧಿ. ಅಪ್ಪ, ಸ್ಕೂಲ್ಗೆ ಫೀಸ್ ಕಟ್ಟಬೇಕು ಅಂತ ಮೇಸ್ಟ್ರು ಹೇಳ್ತಿದ್ರು. ಆಮೇಲೆ ಯೂನಿಫಾರ್ಮ್ ಹೊಲಿಸ್ಬೇಕಂತೆ, ಇಲ್ಲ ಅಂದರೆ ಮೇಸ್ಟ್ರು ಬೈತಾರೆ. ದುಡ್ಡು ಕೊಡಪ್ಪ. ತಗೋ ಮಗಳೇ. ನೋಡಪ್ಪ, ರೈತನಿಗೆ ಉಳಿಯೋದು ಕೊನೆಗೆ ಏನರೋ ನಮ್ಮ ಕತೆ. ಒಂದು ವರ್ಷ ಕಷ್ಟಪಟ್ಟು ದುಡ್ದು ಒಬ್ಬ ರೈತನಿಗೆ ಏನೂ ಸಿಗಲ್ಲ ಅಂತಂದರೆ ಯಾಕೋ ರೈತ ದುಡ್ಡು ಸಾಯಬೇಕು? ಹೌದು ಕಣೋ ಅಜ್ಜು, ರೈತರು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಪ್ರತಿ ಲಾಭನೂ ಸರ್ಕಾರ ದಳ್ಳಾಳಿಗಳೇ ಹೊಡ್ಕೊಂಡು ಹೋಗ್ತಾ ಇದ್ರೆ ರೈತರ ಶ್ರಮಕ್ಕೆ ಬೆಲೆ ಎಲ್ಲಿದೆಯೋ? ಹೀಗಾದರೆ ಹಳ್ಳಿಗೆ ಬರೋಕ್ಕೆ ಯಾರೂ ಇಷ್ಟಪಡಲ್ಲ. ಹೌದು ಅಜ್ಜು, ನಾವು ಇದಕ್ಕೇನಾದರೂ ಒಂದು ಮಾಡಲೇಬೇಕು. ರೈತರಿಗೆ ಅನ್ಯಾಯ ಆಗಕ್ಕೆ ಬಿಡಬಾರ್ದು. ಅಪ್ಪ ಅಪ್ಪ, ನಮಸ್ತೆ. ಬನ್ನಿ ಸಾಹೇಬ್ರೆ. ರೀ ಗೌಡ್ರೆ, ನಾವು ಒಳಗೆ ಬರೋಕ್ಕೆಲ್ಲ ಬಂದಿರೋದು, ನಿಮ್ಮನ್ನ ಹೊರಗೆ ಕರ್ಸೋಕೆ. ಎಲ್ಲರೂ ನೋಡ್ತಿದ್ರೆ ಒಳಗಡೆ ಬನ್ನಿ. ಒಳಗಡೆ ಮಾತಾಡೋದು ಬನ್ನಿ. ನೋಡಲಿ ಬಿಡ್ರಿ, ಸಾಲ ವಸೂಲಿ ಮಾಡಲಿಲ್ಲ ಅಂದರೆ ನಾಳೆ ನಮ್ಮ ಕೆಲಸ ಹೋಗುತ್ತೆ. ನಾವು ಬೀದಿಗೆ ಬರಬೇಕಾಗುತ್ತೆ. ಜನ ನಮ್ಮನ್ನು ನಗ್ತಾರೆ ಅವಾಗ. ಸರ್, ಇವಾಗಲೇ ಸ್ವಲ್ಪ ಸಾಲ ತೀರಿಸಿದ್ದೀನಿ. ಈ ವರ್ಷ ಬೆಳೆ ಚೆನ್ನಾಗಿ ಬಂದಿದೆ, ಆದರೆ ಬೆಳೆ ಸಿಗ್ತಿಲ್ಲ. ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟರೆ ನಿಮ್ಮ ಸಾಲ ತೀರಿಸ್ಬಿಡ್ತೀನಿ. ಸಾಕು ಸುಮ್ಮನೆ ರಯ್ಯ. ಹೋದ್ಸಲಿ ಬಂದಾಗಲೂ ನೀನು ಇದೇ ಕಾರಣ ಹೇಳಿದೆ. ನಿಮಗೆಲ್ಲ ಕರುಣೆ ತೋರಿಸ್ತಾ ಹೋದರೆ ನಾವು ಬೀದಿಗೆ ಬರಬೇಕಾಗುತ್ತೆ. ರೇ ಹನುಮಂತು, ಪೇಪರ್ ಕೊಡ್ರಿ. ನೋಡಿ, ನಿಮ್ಮ ಜಮೀನು ಪತ್ರ ಇಲ್ಲಿದೆ. ನಾಳೆ ನೀವು ಬಂದು ಸಾಲ ಕಟ್ಟಲಿಲ್ಲ ಅಂದರೆ ನಿಮ್ಮ ಜಮೀನು ಜಪ್ತಿ ಮಾಡಬೇಕಾಗುತ್ತೆ. ಇದ್ರ ಮೇಲೆ ನಿಮ್ಮ ಇಷ್ಟ. ರೀ, ಸಮಾಧಾನ ಮಾಡ್ಕೊಳ್ರಿ.
ರೀ ಅಪ್ಪ, ರೀ ಅಪ್ಪ. ಬಾಗ್ಲು ತೆಗೀರಿ ಅಪ್ಪ, ಬಾಗ್ಲು ರೀ ತೆಗೀರಿ ಅಪ್ಪ. ಅಪ್ಪ, ರೀ. ಅಪ್ಪ, ರೀ ಯಾರು ಬನ್ನಿ, ಅಪ್ಪ, ಬಾಗ್ಲು ಬಾಗ್ಲು ತೆಗಿಲಿಲ್ಲ, ತೆಗೀರಿ ಅಪ್ಪ. ಯಾರು ಬನ್ನಿ. ಅಪ್ಪ, ಅಪ್ಪ, ಏನಾಯ್ತಮ್ಮ ರೀ ಗೌಡ್ರೆ ರೀ ತೆಗೀರಿ ಬಾಗ್ಲು. ರೀ ರೀ ಗೌಡ್ರೆ ಅಪ್ಪ, ಅಯ್ಯೋ ಅಪ್ಪ, ರೀ ಯಾಕಪ್ಪ ರೀ. ಹಿಂಗ್ ಮಾಡ್ಕೊಂಡೆ? ಏನ್ರಿ ಆಯ್ತು? ಅಪ್ಪ, ರೀ ಅಪ್ಪ, ಯಾಕ್ರಿ ಹಿಂಗ್ ಮಾಡ್ಕೊಂಡ್ರಿ? ರೀ ಅಪ್ಪ, ರೀ ಎದ್ದೇಳಪ್ಪ. ಅಯ್ಯೋ ರೀ ಅಪ್ಪ, ಎದ್ದೇಳಪ್ಪ. ಅಯ್ಯೋ ಅಪ್ಪ, ಯಾಕ್ರಿ ಹಿಂಗ್ ಮಾಡ್ಕೊಂಡ್ರಿ? ಅಪ್ಪ, ಏನ್ರಿ ಎದ್ದೇಳಪ್ಪ. ಮಾಡೋದೀಗ ನಾವು? ಅಪ್ಪ, ಅಯ್ಯೋ ರೀ, ಅಪ್ಪ. ಎದ್ದೇಳ್ರಿ, ರೀ. ಅಪ್ಪ. ಅಯ್ಯೋ. ಅಪ್ಪ. ರೀ ಹನುಮಂತು, ಬಾಡಿ ಫೋಟೋ ತೆಗಿಸಿ, ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಓಕೆ ಸರ್. ಬರ್ತಾ ಅವ್ರ ಹೆಂಡತಿ ಮಕ್ಳದ ಸೈನ್ ಹಾಕ್ಸ್ಕೊಂಬನ್ನಿ. ಓಕೆ ಸರ್. ಅಣ್ಣ ನಾವು ವಾಪಸ್ ಸಿಟಿಗೆ ಹೊಂಟೋಗ್ಬಿಡ್ತೀವಣ್ಣ. ನಮ್ಮ ನಂಬ್ಕೊಂಡು ತುಂಬ ಜನ ಅವರೇ. ಇಲ್ಲಿ ಕಷ್ಟಪಡ್ಕೊಂಡು ಸಾಲ ಮಾಡ್ಕೊಂಡು ಸಾಯೋದಕ್ಕಿಂತ ಕಷ್ಟನೂ ಸುಖನೂ ಅಲ್ಲೇ ಹೋಗಿ ಜೀವನ ಸಾಗಿಸ್ತೀವಿ. ಮಂಜ, ನನ್ನ ಮಾತು ಕೇಳು, ಎಲ್ಲ ಸರಿ ಮಾಡೋಣ, ಇನ್ನು ಮುಂದೆ ದಾರಿ ಹುಡ್ಕೋಣ. ಅಣ್ಣ ನಮ್ಮನ್ನು ತಡೆಬೇಡಿ, ನಾವು ಹೋಗ್ತೀವಿ. ಹ್ಞೂ ಅಣ್ಣ, ದಯವಿಟ್ಟು ನಮ್ಮನ್ನು ತಡೆಬೇಡಿ. ನಮ್ಮ ನಂಬ್ಕೊಂಡು ನಮ್ಮ ಕುಟುಂಬ ಇದೆ, ನಾವು ಓಡ್ತೀವಿ. ನಾನು ಬಡ್ಕೊಂಡೆ ನಾನು ಎಲೆಕ್ಷನಲ್ಲಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ನೀವೇನು ಮಾಡಿದ್ರಿ? ಆ ಬಸಪ್ಪಣ್ಣನ ಗೆಲ್ಸಿದ್ರಿ. ಎಲ್ಲಿ ಅವನೀಗ? ಎಲ್ಲಿ ಆ ಬಸಪ್ಪ? ಹಾಂ, ಮುಂದಕ್ಕೆ ಈ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಸರಿ ಎಲೆಕ್ಷನಲ್ಲಿ ನಾನು ಓಡಾಡ್ಬಿಟ್ಟು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ರಂಗಪ್ಪ ಅವ್ರು ಏನು ಸತ್ತೋಗಿದ್ದಾರೆ ಅವ್ರಿಗೆ ಪರಿಹಾರ ನಾನು ಕೊಡಿಸ್ತೀನಿ. ನಿಲ್ಸಯ್ಯ, ಸಾಕು. ನಿನಗೆ ನಮ್ಮ ಸೇವೆ ಮಾಡೋ ಅಧಿಕಾರನೇ ಬೇಕಾ? ಯಾಕೆ ಅಧಿಕಾರ ಇಲ್ಲ ಅಂದರೆ ಉಪಕಾರ ಮಾಡೋಕ್ಕಾಗಲ್ವಾ? ಯಾರನ್ನೇ ಓಟ್ ಹಾಕಿ ಯಾರನ್ನೇ ಗೆಲ್ಸಿದ್ರು ಇಷ್ಟೇ. ನಾಳೆ ದಿನ ನೀನು ಗೆದ್ದು ಅವ್ನು ಸೋತಿದ್ರು ಅವನು ಬಂದು ಹೇಳ್ತಿದ್ದು ಇದನ್ನೇ. ರೈತನಿಗೆ ಬೇಕಾಗಿರೋದು ಸತ್ ಮೇಲೆ ಪರಿಹಾರ ಅಲ್ಲ, ಬದುಕಿದ್ದಾಗ ಸಹಕಾರ. ಯಾರ ಹತ್ರ ಮಾತಾಡ್ತಿದ್ಯಾ? ಅಜ್ಜು, ಅಲ್ಲಿ ಏನೇನೋ ನಡೀತಾ ಇದೆ, ಇಲ್ಲಿ ಕುತ್ಕೊಂಡು ಏನು ಬರೀತಾ ಇದೆಯಾ? ರಾಯಭಾರಿ ಪುಸ್ತಕದ ಕೊನೆಯ ಅಧ್ಯಾಯ. ಅಂದರೆ ಶಕ್ತಿಯಿಂದ ಗೆಲ್ಲೋಕ್ಕಾಗೋದನ್ನ ಯುಕ್ತಿಯಿಂದ ಗೆಲ್ಲಬೇಕು, ಯುಕ್ತಿಯಿಂದ ಗೆಲ್ಲೋಕ್ಕಾಗೋದನ್ನ ಯುದ್ಧದಿಂದನೇ ಗೆಲ್ಲಬೇಕು. ಒಬ್ಬ ಶ್ರೀಮಂತ 1000 ಕೋಟಿ ಸಾಲ ಮಾಡೋನು ಆರಾಮಾಗಿ ಹಾರಾಡಕ್ಕೆ ಬಿಟ್ಬಿಡ್ತಾರೆ. ಅದೇ ಒಬ್ಬ ರೈತ 1000 ಸಾಲ ಮಾಡೋನು ಪ್ರಾಣ ಹಾರೋಗೋರ್ಗೂ ಬಿಡಲ್ಲ. ಇಂಥ ಕಟ್ಗರಿಗೆ ನಮ್ಮ ರೈತ ದುಡ್ದನ್ನ ಹಾಕ್ಬೇಕಾ? ಇನ್ನಿವರು ದಳ್ಳಾಳಿಗಳು, ದುಡ್ಕೊಂಡು ತಿನ್ನೋಕೆ ದಮ್ಮಿಲ್ದೆ ರೈತನ ಬೆವರಿಗೆ ಬೆಲೆ ಕಟ್ಟು ವ್ಯಾಪಾರ ಮಾಡ್ತಿರೋರು. ಗೊತ್ತಾಗಬೇಕು ನಿಮಗೆ, ರೈತ ದುಡ್ದನ್ನ ಹಾಕ್ಲಿಲ್ಲ ಅಂದರೆ ನಿಮ್ಮ ಸ್ಟ್ರೆಂತು ಸ್ಟೇಟಸ್ಸು ಆಯಸ್ಸು ಏನೂ ಇರಲ್ಲ ಅಂತ. ಯಾಕೆ ಮಾತಾಡು ಅಂತಂದ್ರೆ ನನ್ನ ಬುಡಕ್ಕೆ ಬರ್ತಾ ಇದೀಯಾ? ನಾಲ್ಗೆಯಲ್ಲಿ ಮೂಳೆ ಇಲ್ಲ ಅಂತ ಬಾಯಿ ಬಂದ ಮಾತಾಡಬೇಡ. ಮೈಯಲ್ಲಿ ಮೂಳೆ ಇರಬಾರ್ದು, ಮಾಡ್ಬಿಡ್ತೀನಿ. ರೈತ ಕೊಡೋ ಭಿಕ್ಷೆ ತಿನ್ಕೊಂಡು ಮೈ ಬೆಳೆಸಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ರೈತ ಅಂತ ಹೆಸರು ಇಟ್ಕೊಂಡು ಮೈ ಬಗ್ಸ್ತಿರ್ತೀನೋ ನಮ್ಗೆ ಇನ್ನೆಷ್ಟಿರ್ಬೇಡ. ನೋಡಿ, ಎಲ್ಲರೂ ಕೇಳಿಸ್ಕೊಳ್ಳಿ, ಈ ದಿನದಿಂದ ಯಾರು ತಮ್ಮ ಬೆಳೆಗಳನ್ನ ಮಾರ್ಕೋಬೇಡಿ. ಅವ್ರು ಕೊಡೋ ಚಿಲ್ಲರೆ ಕಾಸಿಗೆ ನಿಮ್ಮ ಶ್ರಮನ ಮಾರ್ಕೋಬೇಡಿ. ಯಾವ ಸರ್ಕಾರ, ಯಾವ ನಾಯಕ, ಯಾವ ಸೈನ್ಯನೇ ಬರಲಿ, ಯುದ್ಧ ಮಾಡೋಣ. ಇಷ್ಟು ದಿನ ಸೇವೆ ಮಾಡಿ ಸೇವಕರಾಗಿದ್ರಿ, ಇನ್ಮೇಲೆ ಆ ಸೇವಕಂಗೂ ಸೈನಿಕನೂ ಬರುತ್ತೆ ಅಂತ ತೋರಿಸೋಣ. ಹೌದು, ರಾಜನ್ ಥರ ನಿಂತ್ಕೊಂಡು ಪೋಸ್ ಕೊಡೋನೆಲ್ಲ ರಾಯಭಾರಿ ಆಗಲ್ಲ. ರಾಜ್ಯನ್ ಗೆದ್ರ ನಡ್ಸೋನು ನಿಜವಾದ ರಾಯಭಾರಿ.
ನಮ್ಮ ಅರ್ಜುನ್ ಮತ್ತು ಸ್ನೇಹಿತರು ರೈತರ ಕಷ್ಟನ ಅಳಿಸೋಕೆ ರಾಯಭಾರಿಗಳಾಗಕ್ಕೆ ಹೊರಟಿದ್ದಾರೆ. ಇದೇ ರೀತಿ ಪ್ರತಿಯೊಬ್ಬ ವಿದ್ಯಾವಂತರು ರೈತರಿಗೆ ರಾಯಭಾರಿಗಳಾದರೆ ರೈತನ ಕಷ್ಟನ ಕಡಿಮೆ ಮಾಡ್ಬೋದು, ಆತನ ಕಣ್ಣೀರನ್ನಾದರೂ ಒರೆಸ್ಬೋದು. ಬನ್ನಿ ಸ್ನೇಹಿತರೆ, ನಮ್ಮ ದೇಶದ ಬೆನ್ನೆಲುಬಾದ ರೈತನ ಬೆನ್ನೆಲುಬು ನಾವಾಗಿ ಆತನ ಕಣ್ಣೀರನ್ನು ಒರೆಸೋ ಕೈಗಳನ್ನು ನಮ್ಮದಾಗಿಸೋಣ. ಆತ ನಕ್ಕರೆ ಈ ಹಸಿರು ನಗುತ್ತೆ, ಈ ಹಸಿರು ನಕ್ಕರೆ ನಮ್ಮೆಲ್ಲರ ಉಸಿರು ನಗುತ್ತೆ. ಈ ಕಿರುಚಿತ್ರ ಜಗತ್ತಿನ ಎಲ್ಲ ರೈತ ಬಾಂಧವರಿಗೆ ಅರ್ಪಣೆ.